ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಲೇ ಇದೆ. ಈ ಡಿಕೆ ಶಿವಕುಮಾರ್ ಗ್ಯಾಂಗ್ ಹಾಗೆ ಸಿದ್ದರಾಮಯ್ಯ ಬಣದ ನಡುವೆ ಕುರ್ಚಿ ಕದನ ಬಹಳ ಪೀಕ್ ಲೆವೆಲ್ ಅಲ್ಲಿ ನಡೀತಿದ್ದ ಸಂದರ್ಭದಲ್ಲೇನೆ ಸ್ಫೋಟವಾಗಿದೆ ಈ ಹನಿ ಟ್ರ್ಯಾಪ್ ಅನ್ನೋ ಆರೋಪ ಪ್ರಕರಣ. ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ಮಹಾನಾಯಕ ಅಂತ ಹೇಳಿ ಹೆಸರೇ ಇಲ್ಲದೆ ಸಂಬೋಧಿಸ್ತಾ ಇರುವ ಡಿಕೆ ಶಿವಕುಮಾರ್ ಅವರು ಈ ಪ್ರಕರಣದಲ್ಲಿ ಸಿಕ್ಕಬೀಳೋ ಸಾಧ್ಯತೆ ಇತ್ತು. ಕೇಂದ್ರಾಜಣ್ಣ ಅವರು ಅಷ್ಟೇ ಕಾನ್ಫಿಡೆನ್ಸ್ ಅಲ್ಲಿ ಆನ್ ದ ಫ್ಲೋರ್ ಹೇಳ್ಬಿಟ್ಟು ನಮ್ಮ ವಿರುದ್ಧ ಯಾರೀ ಹನಿ ಟ್ರ್ಯಾಪ್ ತಂತ್ರವನ್ನ ಹೂಡುವ ಪ್ರಯತ್ನ ಮಾಡ್ತಿದ್ದಾರೆ ಅವ್ರ ಬಗ್ಗೆ ಎಲ್ಲಾ ದಾಖಲೆಗಳು ಸಾಕ್ಷ್ಯಗಳು ನಮ್ಮ ಹತ್ರ ಇದೆ, ನಾವು ದೂರು ಕೊಡ್ತೇವೆ, ಅವ್ರ ವಿರುದ್ಧ ತನಿಖೆ ಆಗ್ಲೇಬೇಕು ಅನ್ನೋ ರೀತಿಯಲ್ಲಿ ನೋಡ್ಕೊಳ್ತೇವೆ ಅಂತ ಹೇಳಿ. ನಿಜವಾಗ್ಲೂ ಮಹಾನಾಯಕನ ಬಗ್ಗೆ ಸಾಕ್ಷ್ಯಗಳು ಇದ್ದಿದ್ದೇ ಆದಲ್ಲಿ ದೂರು ಕೊಡ್ಲಿಕ್ಕೆ ವಿಳಂಬ ಯಾಕಾಗ್ತಿದೆ? KN ರಾಜಣ್ಣ ಅವರ ಈ ದೂರು ಕೊಡೋ ವಿಚಾರದಲ್ಲಿನ ಹಿಂಜರಿಕೆಯಿಂದಾಗಿ ಪ್ರಕರಣ ಮುಂದಕ್ಕೆ ಹೋಗದೆ ನಿಂತಲ್ಲೇ ನಿಂತುಬಿಟ್ಟಿದೆ. ಇವಾಗ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಸಾಲು ಸಾಲು ಅನುಮಾನ. ದೂರು ಕೊಡೋದೇ ಇಲ್ವಾ KN ರಾಜಣ್ಣ? ಹನಿ ಟ್ರ್ಯಾಪ್ ಎಂಬ ರಾಡಿ ರಾಜ್ಯ ರಾಜಕಾರಣಕ್ಕೆ ಮೆತ್ತಿಕೊಂಡಿದೆ. ಅಯ್ಯೋ ನಾನು ಜಸ್ಟ್ ಮಿಸ್ ಆಗ್ಬಿಟ್ಟೆ ಅಂತ ರಾಜಣ್ಣ ಹೇಳಿದ್ದೇ ತಡ ಬಿಜೆಪಿಗರು ತೋಳೇರಿಸಿಕೊಂಡು ಹೋರಾಡಿದ್ರು. ಮಂತ್ರಿ ಮಗನ ಮದುವೆಯಲ್ಲಿ ಸಿಕ್ಕಿದ್ದ ಹನಿ ಗ್ಯಾಂಗ್ಗೆ ತದುಕಿ ಮಹಾನಾಯಕನ ಹೆಸರು ಬಾಯ್ಬಿಡಿಸೋ ವಿಡಿಯೋ ಮಾಡಿ ಸಿಎಂ ಮೂಲಕ ಖರ್ಗೆಗೂ ತಲುಪಿಸಿರೋ KN ರಾಜಣ್ಣ ಏಕಾಏಕಿ ಸೈಲೆಂಟ್ ಆಗಿದ್ದಾರೆ. ದೂರು ನೀಡಲು ಸಮಯ ನಿಗದಿ ಮಾಡಿಕೊಂಡಿಲ್ಲ ಅಂತಿದ್ದಾರೆ. ಇದರಿಂದ ಡಿಕೆ ಶಿವಕುಮಾರ್ ಇದ್ದಾರೆ ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ. ಯಾರು? ಮುನಿರತ್ನ ಅವರು. ಅದು ನನಗೆ ಗೊತ್ತಿಲ್ಲಪ್ಪ. ನಮ್ಮನ್ನ ಮಂಪರ ಪರೀಕ್ಷೆ ಒಳಪಡಿಸಿದ್ರೆ ಸತ್ಯ ಒಳಗಡೆ ಬರುತ್ತೆ ಅಂತ ಹೇಳಿ ಫಸ್ಟ್ ಅವ್ರನ್ನೇ ಮಾಡೋಣ. ಯಾಕಂದ್ರೆ ಅವ್ರು ಬಹಳ ಅವರ ಮೊದಲೆಲ್ಲ ಅವ್ರ ಜೊತೆ ಇದ್ರಲ್ಲ ಬಹಳ ಹತ್ರದಲ್ಲಿ, ಅದರಿಂದ ಅವ್ರನ್ನೇ ಮಂಪರ ಪರೀಕ್ಷೆಗೆ ಒಳಪಡಿಸ್ತೀವಿ. ನಾನು ಅದ್ರ ಬಗ್ಗೆ ಏನು ಮಾತಾಡಕ್ ಹೋಗೋದಿಲ್ಲ. ಕೊಡ್ಬೇಕಲ್ಲ, ಅವರು ಕೊಟ್ರೆ ತಾನೆ ನಾವು ಕಾಸ್ ಆಫ್ ಆಕ್ಷನ್ ಬೇಕಲ್ಲ. ಅನ್ಲೆಸ್ ದೇರ್ ಇಸ್ ಎನ್ FIR ನಾವು ಯಾವುದನ್ನೇ ತನಿಖೆಯನ್ನ ಮಾಡಕ್ ಬರೋದಿಲ್ಲ. ಕಾಂಗ್ರೆಸ್ನಲ್ಲಿ ಹನಿ ಟ್ರ್ಯಾಪ್ ಗ್ಯಾಂಗ್ ಇದೆಯಂತೆ. ಹನಿ ಟ್ರ್ಯಾಪಿನ ಫ್ಯಾಕ್ಟರಿನೇ ಕಾಂಗ್ರೆಸ್ನಲ್ಲಿದೆ. ಇವರು ಹೋರಾಟ ಮಾಡಿ ಸಾಧನೆ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಲ್ಲ, ಇಂಥದೇ ಕುಕೃತ್ಯವನ್ನು ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಹನಿ ಹಿಂದೆ ಹೋದವರು ಟ್ರ್ಯಾಪ್ ಆಗ್ತಾರೆ. ರಾಜಣ್ಣಗೆ ಟಾಂಗ್ ಕೊಟ್ರ ಗುಬ್ಬಿ ಶ್ರೀನಿವಾಸ್. ಹನಿ ಹುಡುಕಿ ಹೋದರೆ ಟ್ರ್ಯಾಪ್ ಆಗ್ತಾರೆ ಅಲ್ವಾ? ಅದು ಹೆಂಗಾಗ್ಬಿಡ್ತಾರೆ ಸುಮ್ಮನೆ, ಅದು ಏನೋ ಗೊತ್ತಿಲ್ಲ. ಈ ಟ್ರ್ಯಾಪ್ ಆಗ್ಬೇಕು ಅಂದ್ರೆ ಹನಿ ಹುಡುಕಿ ಹೋದ್ರೆ ತರ ಟ್ರ್ಯಾಪ್ ಆಗೋದು. ನಾನು ಸುಮ್ಮನೆ ಇದ್ರೆ ಅಂತಕ್ ಬಂದು ಯಾರು ಟ್ರ್ಯಾಪ್ ಮಾಡ್ತಾರೆ? ಹೆಂಗ್ ಮಾಡಕ್ಕಾಗುತ್ತೆ? ಸ್ವತಃ ರಾಜಣ್ಣನವರೇ ಹನಿ ಟ್ರ್ಯಾಪ್ ಬಾಂಬ್ ಸಿಡಿಸಿರುವ ಎಲ್ಲವೂ ಅಧಿಕೃತವಾಗಿ ಬಹಿರಂಗಗೊಂಡರೂ ಈವರೆಗೆ ದೂರು ದಾಖಲಾಗದೇ ಇರುವುದು ಮತ್ತು ತನಿಖೆಗೂ ನೀಡದಿರುವುದು ಅನುಮಾನಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಲೇ ಇದೆ. ಈ ಡಿಕೆ ಶಿವಕುಮಾರ್ ಗ್ಯಾಂಗ್ ಹಾಗೆ ಸಿದ್ದರಾಮಯ್ಯ ಬಣದ ನಡುವೆ ಕುರ್ಚಿ ಕದನ ಬಹಳ ಪೀಕ್ ಲೆವೆಲ್ ಅಲ್ಲಿ ನಡೀತಿದ್ದ ಸಂದರ್ಭದಲ್ಲೇನೆ ಸ್ಫೋಟವಾಗಿದೆ ಈ ಹನಿ ಟ್ರ್ಯಾಪ್ ಅನ್ನೋ ಆರೋಪ ಪ್ರಕರಣ. ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ಮಹಾನಾಯಕ ಅಂತ ಹೇಳಿ ಹೆಸರೇ ಇಲ್ಲದೆ ಸಂಬೋಧಿಸ್ತಾ ಇರುವ ಡಿಕೆ ಶಿವಕುಮಾರ್ ಅವರು ಈ ಪ್ರಕರಣದಲ್ಲಿ ಸಿಕ್ಕಬೀಳೋ ಸಾಧ್ಯತೆ ಇತ್ತು. ಕೇಂದ್ರಾಜಣ್ಣ ಅವರು ಅಷ್ಟೇ ಕಾನ್ಫಿಡೆನ್ಸ್ ಅಲ್ಲಿ ಆನ್ ದ ಫ್ಲೋರ್ ಹೇಳ್ಬಿಟ್ಟು ನಮ್ಮ ವಿರುದ್ಧ ಯಾರೀ ಹನಿ ಟ್ರ್ಯಾಪ್ ತಂತ್ರವನ್ನ ಹೂಡುವ ಪ್ರಯತ್ನ ಮಾಡ್ತಿದ್ದಾರೆ ಅವ್ರ ಬಗ್ಗೆ ಎಲ್ಲಾ ದಾಖಲೆಗಳು ಸಾಕ್ಷ್ಯಗಳು ನಮ್ಮ ಹತ್ರ ಇದೆ, ನಾವು ದೂರು ಕೊಡ್ತೇವೆ, ಅವ್ರ ವಿರುದ್ಧ ತನಿಖೆ ಆಗ್ಲೇಬೇಕು ಅನ್ನೋ ರೀತಿಯಲ್ಲಿ ನೋಡ್ಕೊಳ್ತೇವೆ ಅಂತ ಹೇಳಿ. ನಿಜವಾಗ್ಲೂ ಮಹಾನಾಯಕನ ಬಗ್ಗೆ ಸಾಕ್ಷ್ಯಗಳು ಇದ್ದಿದ್ದೇ ಆದಲ್ಲಿ ದೂರು ಕೊಡ್ಲಿಕ್ಕೆ ವಿಳಂಬ ಯಾಕಾಗ್ತಿದೆ? KN ರಾಜಣ್ಣ ಅವರ ಈ ದೂರು ಕೊಡೋ ವಿಚಾರದಲ್ಲಿನ ಹಿಂಜರಿಕೆಯಿಂದಾಗಿ ಪ್ರಕರಣ ಮುಂದಕ್ಕೆ ಹೋಗದೆ ನಿಂತಲ್ಲೇ ನಿಂತುಬಿಟ್ಟಿದೆ. ಇವಾಗ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಸಾಲು ಸಾಲು ಅನುಮಾನ. ದೂರು ಕೊಡೋದೇ ಇಲ್ವಾ KN ರಾಜಣ್ಣ? ಹನಿ ಟ್ರ್ಯಾಪ್ ಎಂಬ ರಾಡಿ ರಾಜ್ಯ ರಾಜಕಾರಣಕ್ಕೆ ಮೆತ್ತಿಕೊಂಡಿದೆ. ಅಯ್ಯೋ ನಾನು ಜಸ್ಟ್ ಮಿಸ್ ಆಗ್ಬಿಟ್ಟೆ ಅಂತ ರಾಜಣ್ಣ ಹೇಳಿದ್ದೇ ತಡ ಬಿಜೆಪಿಗರು ತೋಳೇರಿಸಿಕೊಂಡು ಹೋರಾಡಿದ್ರು. ಮಂತ್ರಿ ಮಗನ ಮದುವೆಯಲ್ಲಿ ಸಿಕ್ಕಿದ್ದ ಹನಿ ಗ್ಯಾಂಗ್ಗೆ ತದುಕಿ ಮಹಾನಾಯಕನ ಹೆಸರು ಬಾಯ್ಬಿಡಿಸೋ ವಿಡಿಯೋ ಮಾಡಿ ಸಿಎಂ ಮೂಲಕ ಖರ್ಗೆಗೂ ತಲುಪಿಸಿರೋ KN ರಾಜಣ್ಣ ಏಕಾಏಕಿ ಸೈಲೆಂಟ್ ಆಗಿದ್ದಾರೆ. ದೂರು ನೀಡಲು ಸಮಯ ನಿಗದಿ ಮಾಡಿಕೊಂಡಿಲ್ಲ ಅಂತಿದ್ದಾರೆ. ಇದರಿಂದ ಡಿಕೆ ಶಿವಕುಮಾರ್ ಇದ್ದಾರೆ ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ. ಯಾರು? ಮುನಿರತ್ನ ಅವರು. ಅದು ನನಗೆ ಗೊತ್ತಿಲ್ಲಪ್ಪ. ನಮ್ಮನ್ನ ಮಂಪರ ಪರೀಕ್ಷೆ ಒಳಪಡಿಸಿದ್ರೆ ಸತ್ಯ ಒಳಗಡೆ ಬರುತ್ತೆ ಅಂತ ಹೇಳಿ ಫಸ್ಟ್ ಅವ್ರನ್ನೇ ಮಾಡೋಣ.
ಯಾಕಂದ್ರೆ ಅವ್ರು ಬಹಳ ಮೊದಲೆಲ್ಲ ಅವ್ರ ಜೊತೆಲ್ಲ ಇದ್ರಲ್ಲ ಬಹಳ ಹತ್ರದಲ್ಲಿ, ಅದರಿಂದ ಅವ್ರನ್ನೇ ಮಂಪರ್ ಪರೀಕ್ಷೆಗೆ ಒಳಪಡಿಸ್ಲಿಲ್ಲ. ನಾನು ಅದ್ರ ಬಗ್ಗೆ ಏನು ಮಾತಾಡಕ್ ಹೋಗೋದಿಲ್ಲ. ಕೊಡ್ಬೇಕಲ್ಲ, ಅವರು ಕೊಟ್ರೆ ತಾನೆ ನಾವು ಕಾಸ್ ಆಫ್ ಆಕ್ಷನ್ ಬೇಕಲ್ಲ. ಅನ್ಲೆಸ್ ದೇರ್ ಇಸ್ ಅನ್ FIR ನಾವು ಯಾವುದನ್ನೇ ತನಿಖೆಯನ್ನ ಮಾಡಕ್ ಬರೋದಿಲ್ಲ. ಕಾಂಗ್ರೆಸ್ನಲ್ಲಿ ಹನಿ ಟ್ರ್ಯಾಪ್ ಗ್ಯಾಂಗ್ ಇದೆಯಂತೆ. ಹನಿ ಟ್ರ್ಯಾಪಿನ ಫ್ಯಾಕ್ಟರಿನೇ ಕಾಂಗ್ರೆಸ್ನಲ್ಲಿದೆ. ಇವರು ಹೋರಾಟ ಮಾಡಿ ಸಾಧನೆ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಲ್ಲ, ಇಂಥದೇ ಕುಕೃತ್ಯವನ್ನು ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಹನಿ ಹಿಂದೆ ಹೋದವರು ಟ್ರ್ಯಾಪ್ ಆಗ್ತಾರೆ. ರಾಜಣ್ಣಗೆ ಟಾಂಗ್ ಕೊಟ್ರ ಗುಬ್ಬಿ ಶ್ರೀನಿವಾಸ್. ಹನಿ ಹುಡುಕಿ ಹೋದರೆ ಟ್ರಾಪ್ ಆಗ್ತಾರೆ ಅಲ್ವಾ? ಅದು ಹೆಂಗಾಗ್ಬಿಡ್ತಾರೆ ಸುಮ್ಮನೆ, ಅದು ಏನೋ ಗೊತ್ತಿಲ್ಲ. ಈ ಟ್ರಾಪ್ ಆಗ್ಬೇಕು ಅಂದ್ರೆ ಹನಿ ಹುಡುಕಿ ಹೋದ್ರೆ ತರ ಟ್ರಾಪ್ ಆಗೋದು. ನಾನು ಸುಮ್ಮನೆ ಇದ್ರೆ ಅಂತಕ್ ಬಂದು ಯಾರು ಟ್ರಾಪ್ ಮಾಡ್ತಾರೆ? ಹೆಂಗ್ ಮಾಡಕ್ಕಾಗುತ್ತೆ? ಸ್ವತಃ ರಾಜಣ್ಣನವರೇ ಹನಿ ಟ್ರ್ಯಾಪ್ ಬಾಂಬ್ ಸಿಡಿಸಿದ್ರು. ಎಲ್ಲವೂ ಅಧಿಕೃತವಾಗಿ ಬಹಿರಂಗಗೊಂಡರೂ ಈವರೆಗೆ ದೂರು ದಾಖಲಾಗದೇ ಇರುವುದು ಮತ್ತು ತನಿಖೆಗೂ ನೀಡದಿರುವುದು ಅನುಮಾನಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಲೇ. ಈ ಡಿಕೆ ಶಿವಕುಮಾರ್ ಗ್ಯಾಂಗ್ ಹಾಗೆ ಸಿದ್ದರಾಮಯ್ಯ ಬಣದ ನಡುವೆ ಕುರ್ಚಿ ಕದನ ಬಹಳ ಪೀಕ್ ಲೆವೆಲ್ ಅಲ್ಲಿ ನಡೀತಿದ್ದ ಸಂದರ್ಭದಲ್ಲೇನೆ ಸ್ಫೋಟವಾಗಿದೆ ಈ ಹನಿ ಟ್ರ್ಯಾಪ್ ಅನ್ನೋ ಆರೋಪ ಪ್ರಕರಣ. ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ಮಹಾನಾಯಕ ಅಂತ ಹೇಳಿ ಹೆಸರೇಳದೆ ಸಂಬೋಧಿಸ್ತಾ ಇರುವ ಡಿಕೆ ಶಿವಕುಮಾರ್ ಅವರು ಈ ಪ್ರಕರಣದಲ್ಲಿ ಸಿಕ್ಕಬೀಳೋ ಸಾಧ್ಯತೆ ಇತ್ತು. ಕೆ.ಎನ್. ರಾಜಣ್ಣ ಅವರು ಅಷ್ಟೇ ಕಾನ್ಫಿಡೆನ್ಸ್ ಅಲ್ಲಿ ಆನ್ ದ ಫ್ಲೋರ್ ಹೇಳ್ಬಿಟ್ಟು, ನಮ್ಮ ವಿರುದ್ಧ ಯಾರೀ ಹನಿ ಟ್ರ್ಯಾಪ್ ತಂತ್ರವನ್ನ ಹೂಡುವ ಪ್ರಯತ್ನ ಮಾಡ್ತಿದ್ದಾರೆ ಅವ್ರ ಬಗ್ಗೆ ಎಲ್ಲಾ ದಾಖಲೆಗಳು ಸಾಕ್ಷ್ಯಗಳು ನಮ್ಮ ಹತ್ರ ಇದೆ, ನಾವು ದೂರು ಕೊಡ್ತೇವೆ, ಅವ್ರ ವಿರುದ್ಧ ತನಿಖೆ ಆಗ್ಲೇಬೇಕು ಅನ್ನೋ ರೀತಿಯಲ್ಲಿ ನೋಡ್ಕೊಳ್ತೇವೆ ಅಂತ ಹೇಳಿ. ನಿಜವಾಗ್ಲೂ ಮಹಾನಾಯಕನ ಬಗ್ಗೆ ಸಾಕ್ಷ್ಯಗಳು ಇದ್ದಿದ್ದೇ ಆದಲ್ಲಿ ದೂರು ಕೊಡ್ಲಿಕ್ಕೆ ವಿಳಂಬ ಯಾಕಾಗ್ತಿದೆ? ಕೆ.ಎನ್. ರಾಜಣ್ಣ ಅವರ ಈ ದೂರು ಕೊಡೋ ವಿಚಾರದಲ್ಲಿನ ಹಿಂಜರಿಕೆಯಿಂದಾಗಿ ಪ್ರಕರಣ ಮುಂದಕ್ಕೆ ಹೋಗದೆ ನಿಂತಲ್ಲೇ ನಿಂತುಬಿಟ್ಟಿದೆ. ಇವಾಗ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಸಾಲು ಸಾಲು ಅನುಮಾನ. ದೂರು ಕೊಡೋದೇ ಇಲ್ವಾ ಕೆ.ಎನ್. ರಾಜಣ್ಣ? ಹನಿ ಟ್ರ್ಯಾಪ್ ಎಂಬ ರಾಡಿ ರಾಜ್ಯ ರಾಜಕಾರಣಕ್ಕೆ ಮೆತ್ತಿಕೊಂಡಿದೆ. ಅಯ್ಯೋ, ನಾನು ಜಸ್ಟ್ ಮಿಸ್ ಆಗ್ಬಿಟ್ಟೆ ಅಂತ ರಾಜಣ್ಣ ಹೇಳಿದ್ದೇ ತಡ ಬಿಜೆಪಿಗರು ತೋಳೇರಿಸಿಕೊಂಡು ಹೋರಾಡಿದ್ರು. ಮಂತ್ರಿ ಮಗನ ಮದುವೆಯಲ್ಲಿ ಸಿಕ್ಕಿದ್ದ ಹನಿ ಗ್ಯಾಂಗ್ಗೆ ತದುಕಿ ಮಹಾನಾಯಕನ ಹೆಸರು ಬಾಯ್ಬಿಡಿಸೋ ವಿಡಿಯೋ ಮಾಡಿ ಸಿಎಂ ಮೂಲಕ ಖರ್ಗೆಗೂ ತಲುಪಿಸಿರೋ ಕೆ.ಎನ್. ರಾಜಣ್ಣ ಏಕಾಏಕಿ ಸೈಲೆಂಟ್ ಆಗಿದ್ದಾರೆ. ದೂರು ನೀಡಲು ಸಮಯ ನಿಗದಿ ಮಾಡಿಕೊಂಡಿಲ್ಲ ಅಂತಿದ್ದಾರೆ. ಇದರಿಂದ ಡಿಕೆ ಶಿವಕುಮಾರ್ ಇದ್ದಾರೆ ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ. ಯಾರು? ಮುನಿರತ್ನವರು. ಅದು ನನಗೆ ಗೊತ್ತಿಲ್ಲಪ್ಪ. ನಮ್ಮನ್ನ ಮಂಪರ ಪರೀಕ್ಷೆ ಒಳಪಡಿಸಿದ್ರೆ ಸತ್ಯ ಒಳಗಡೆ ಬರುತ್ತೆ ಅಂತ ಹೇಳಿ ಫಸ್ಟ್ ಅವ್ರನ್ನೇ ಮಾಡೋಣ. ಯಾಕಂದ್ರೆ ಅವ್ರು ಅವರ ಮೊದಲೆಲ್ಲ ಅವ್ರ ಜೊತೆಲ್ಲ ಇದ್ರಲ್ಲ ಬಹಳ ಹತ್ರದಲ್ಲಿ, ಅದರಿಂದ ಅವ್ರನ್ನೇ ಮಂಪರ್ ಪರೀಕ್ಷೆಗೆ ಒಳಪಡಿಸ್ಲಿಲ್ಲ. ನಾನು ಅದ್ರ ಬಗ್ಗೆ ಏನು ಮಾತಾಡಕ್ ಹೋಗೋದಿಲ್ಲ. ಕೊಡ್ಬೇಕಲ್ಲ, ಅವರು ಕೊಟ್ರೆ ತಾನೆ ನಾವು ಕಾಸ್ ಆಫ್ ಆಕ್ಷನ್ ಬೇಕಲ್ಲ.